ಪ್ರೀತಿಯ ವೀಕ್ಷಕರೆಲ್ಲರಿಗೂ ಹ್ಯಾಪಿ ಲೈಫ್ ಇದು ಜಾಯಿಂಟ್ ಪೇನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಬಸಳೆ ಸೊಪ್ಪು. ಇದಕ್ಕೆ ನೆಲಬಸಳೆ ಅಥವಾ ಬಾಂಬೆ ಬಸಳೆ ಅಂತನೂ ಕರೀತಾರೆ. ನೋಡಿ, ಇದು ನಮ್ಮ ಹಿತ್ತಲಲ್ಲೇ ಬೆಳೆಸಿರುವ ನೆಲಬಸಳೆ ಸೊಪ್ಪು. ಪಾಟ್ಗಳಲ್ಲೂ ಆರಾಮಾಗಿ ಬೆಳೆಸ್ಬೋದು. ಅತ್ಯಂತ ವಿಟಮಿನ್ ಇರುವ ಸೊಪ್ಪು ಇದು. ಈಗ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡಿದ್ದೀನಿ. ಮಾಮೂಲಿಯಾಗಿ ಸೊಪ್ಪುಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 2-3 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಅರ್ಧ ಲೋಟ ತೊಗರಿಬೇಳೆ ತಗೊಂಡಿದ್ದೀನಿ. ಕುಕ್ಕರಲ್ಲಿ ವಾಶ್ ಮಾಡಿ ಬೇಳೆ ಬೇಯುವುದಕ್ಕೆ ಬೇಕಾದಷ್ಟು ನೀರು ಹಾಕೊಂಡಿದ್ದೀನಿ. ನೀರು ಹಾಕೊಂಡಿರುವ ಬೇಳೆಗೆ ಕಟ್ ಮಾಡಿರೋ ಸೊಪ್ಪು ಹಾಗೆಯೇ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ ಒಲೆ ಮೇಲೆ ಇಟ್ಟು 2 ವಿಸಿಲ್ ಕೂಗಲಿ. ಕೇವಲ 2 ವಿಸಿಲ್ ಮಾತ್ರ ಕೂಗಬೇಕು. ಯಾಕಂದ್ರೆ ಈರುಳ್ಳಿ ಸೊಪ್ಪು ಬೇಳೆ ಇಷ್ಟು ಬೆಂದಿರ್ತದೆ, ಕರಗಬಾರ್ದು. ಈಗ 2 ವಿಸಿಲ್ ಆಗಿದೆ. 2 ವಿಸಿಲ್ ಆದ ತಕ್ಷಣ ಕುಕ್ಕರ್ನಲ್ಲಿ ಹಾಗೇನೆ ಬಿಡಬಾರ್ದು. ತಕ್ಷಣಕ್ಕೆ ಸ್ಟವ್ ಆಫ್ ಮಾಡಿ ಕುಕ್ಕರ್ನಲ್ಲಿರೋ ಪ್ರೆಷರ್ ತೆಗಿಬೇಕು. ಇಲ್ಲಾಂದ್ರೆ ಜಾಸ್ತಿ ಬೆಂದು ಸಾಂಬಾರ್ ಗಮ್ ತರ ಅಂಟಾಗ್ತದೆ. ಸಾಮಾನ್ಯವಾಗಿ ಕುಕ್ಕರ್ನಲ್ಲಿ ಪ್ರೆಷರ್ ತಕ್ಷಣಕ್ಕೆ ತೆಗೆಯೋ ರೀತಿ ಎಲ್ರಿಗೂ ಗೊತ್ತಿದೆ. ಗೊತ್ತಿಲ್ಲದೆ ಇರುವವರು ನೋಡಲಿ ಅಂತ ತೋರಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಕುಕ್ಕರ್ನಲ್ಲಿ ಪ್ರೆಷರ್ ಇದ್ದಾಗ ಮುಚ್ಚಳ ಓಪನ್ ಮಾಡಬಾರ್ದು. ಮಾಡಿದ್ರೆ ಖಂಡಿತ ಅನಾಹುತ ಆಗ್ತದೆ. ಕುಕ್ಕರ್ ಪ್ರೆಷರ್ ಇದ್ದಾಗ ನೀರಿನ ಕೊಳಾಯಿ ಆನ್ ಮಾಡಿ ನೀರಿನ ಕೆಳಗೆ ಕುಕ್ಕರನ್ನು ಇಟ್ಬಿಡಿ. ಕುಕ್ಕರ್ ಮುಚ್ಚಳಕ್ಕೆ ನೀರು ಬೀಳ್ತಾ ಇರಲಿ. ಸ್ವಲ್ಪ ಹೊತ್ತಲ್ಲಿ ಕುಕ್ಕರ್ ಪ್ರೆಷರ್ ಹೋಗಿರ್ತದೆ. ಆಮೇಲೆ ವೆಯ್ಟ್ ತೆಗೆದು ಮುಚ್ಚಳ ತೆಗೀರಿ. ಈಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ. ಸುಮಾರು 6ರಿಂದ 7 ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೇನೆ. ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿ ಹಾಕೊಳ್ಳಿ. ಕೈಯ ಮುಷ್ಟಿ ಒಳಗೆ 1 ಮುಷ್ಟಿ ಧನಿಯಾ, ಹುಣಸೆ ಹಣ್ಣು ಸ್ವಲ್ಪ ಸಾಕು. ಸುಮಾರು 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಸಾಕು. ಕಡಿಮೆ ಪ್ರಮಾಣದಲ್ಲಿ ಬೆಲ್ಲ, ಜಾಸ್ತಿ ಬೇಡ. ಬೆಲ್ಲ ಹಾಕದೇ ಇದ್ದವರು ಬೆಲ್ಲ ಸ್ಕಿಪ್ ಮಾಡಿ. ಅರ್ಧ ತೆಂಗಿನಕಾಯಿ, ಇವೆಲ್ಲವನ್ನು ಒಟ್ಟಾಗಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ. ಈಗ ಆಗಿದೆ. ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನ್ಯಾಚುರಲ್ ಕಲರ್ ಮತ್ತು ಪರಿಮಳ ಸೂಪರ್ ಆಗಿದೆ. ಸೊಪ್ಪು, ಬೇಳೆ, ಈರುಳ್ಳಿ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಮಸಾಲೆ ಹಾಕಿದ ಪಾತ್ರೆಗೆ ಹಾಕ್ತೇನೆ. ಹಾಗೆಯೇ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಒಗ್ಗರಣೆ ರೆಡಿ ಮಾಡಿ ಆಗಿದೆ. ಬೆಳ್ಳುಳ್ಳಿ ಲೈಟಾಗಿ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿದರೆ ಸಾಕು. ಇದೇ ಪಾತ್ರೆಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸಿದ್ದೇನೆ. ನೆಲಬಸಳೆ ಸೊಪ್ಪಿನ ಸ್ವಾದಕರ ಆರೋಗ್ಯಕರ ಸಾಂಬಾರ್ ರೆಡಿ. ಚಪಾತಿ, ದೋಸೆ ಹಾಗೂ ಅನ್ನದ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನಗೆ ಇರಲಿ.